ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವ ತಂದೆಯನ್ನು ಪರಮಧಾಮದಲ್ಲಿ ಸ್ಮೃತಿ ಮಾಡಿಕೊಂಡು ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬಾ ಸರಸ್ವತಿ ಮಮ್ಮ ತಾಯಿಯವರನ್ನು ಸೂಕ್ಷ್ಮವಾಗಿ ಸ್ಮರಿಸಿಕೊಂಡು ಯಜ್ಞದ ಎಲ್ಲ ಆದಿರತ್ನರನ್ನು ನಿಮಿತ್ತ ಶಿಕ್ಷಕಿಯ ಕಂದಿರನ್ನು ಸೂಕ್ಷ್ಮವಾಗಿ ಆಹ್ವಾನಿಸುತ್ತಾ ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಈ ದಿನ ಅವ್ಯಕ್ತ ಬಾಬ್ದಾದರವರು ಸ್ಲೋಗನ್ನಲ್ಲಿ ಒಂದು ಸುಂದರವಾದ ವಿಚಾರವನ್ನು ಹೇಳಿದರೆ ಆ ಸ್ಲೋಗನ್ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ಮಾಡೋಣ. ಈ ದಿನದ ಸ್ಲೋಗನ್ ಆಗಿದೆ, ದೇಹಿ ಅಭಿಮಾನಿ ಸ್ಥಿತಿಯ ಮೂಲಕ ತನುಮನದ ಏರುಪೇರುಗಳನ್ನು ಸಮಾಪ್ತಿ ಮಾಡುವಂತಹ ಅಚಲರಾಗಿ ಅಥವಾ ಅಚಲರಾಗುವರು ಅಂತ ಸ್ಲೋಗನ್. ದೇಹಿ ಅಭಿಮಾನಿ ಸ್ಥಿತಿಯ ಮೂಲಕ ತನುಮನದ ಏರುಪೇರುಗಳನ್ನು ಸಮಾಪ್ತಿಗೊಳಿಸುವವರೇ ಅಚಲರಾಗಿರುವರು ಅಂತ ಸ್ಲೋಗನ್ನಲ್ಲಿ ತಿಳಿಸಿದ್ದಾರೆ. ಅಚಲ ಅಂದ್ರೇನು? ಚಂಚಲ ಇಲ್ಲದೆ ಇರುವ ಸ್ಥಿತಿ, ಏಕರಸ ಸ್ಥಿತಿ, ಸದೃಢ ಸ್ಥಿತಿ ಅಂತ ಕರಿಬೋದು. ಅಚಲವಾಗಿ ಗಟ್ಟಿಯಾಗಿ ನೆಲೆಗೊಳ್ಳಿರುವಂಥ ಸ್ಥಿತಿ. ಹೇಳ್ತಾರಲ್ಲ, ಅಯ್ಯೋ ನನ್ನ ಎಷ್ಟು ಮಂದಿ ಬಂದರೂ ಅಲಗಾಡ್ಸೋಕ್ಕಾಗಲ್ಲ ಅಂತಾರೆ. ಅಂದರೆ ಯಾವುದರಿಂದ? ಶರೀರ ಏನು 50-60 kg ಭಾಳ ಅಂದ್ರೆ 1 ಕ್ವಿಂಟಾಲ್ ಇರ್ಬೋದು, ಯಾರು ಬೇಕಾದ್ರೂ ಅಲ್ಲಾಡಿಸ್ಬೋದು. ಆದರೆ ಅವರು ಹೇಳ್ತಾ ಇರೋದೇನೋ ಒಳಗಿನ ಮನಸ್ಸಿನ ಸ್ಥಿತಿಯನ್ನು. ಅಂದರೆ ಇದನ್ನು ಯಾರೂ ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಅಚಲವಾಗಿದ್ದೀನಿ ಈ ಒಂದು ವಿಷಯದಲ್ಲಿ ಅಂತ ಹೇಳ್ತಾರೋ. ನಾನು ಯಾರು ಬಂದರೂ ಅಲಗಾಡೋದಿಲ್ಲ ಅಂತ. ಅಲಗಾಡೋದಿಲ್ಲ ಅಂದ್ರೇನು? ಶರೀರದಿಂದಲ್ಲ, ಮನಸ್ಸಿನ ದೃಢತೆಯಿಂದ. ನಾನೇನು ಈಗ ಒಂದು ಸಂಕಲ್ಪ ಮಾಡಿದ್ದೇನೆ, ಒಂದು ದೃಢ ನಿರ್ಧಾರ ಮಾಡಿದ್ದೇನೆ, ಇದನ್ನು ನಾನು ಹಿಂದೆ ತೆಗೆದುಕೊಳ್ಳುವ ಮಾತೇ ಇಲ್ಲ. ಯಾರು ಬಂದು ಎಷ್ಟೇ ಓಲೈಸಿದ್ರು, ಯಾರು ಬಂದು ಎಷ್ಟೇ ಬೇಡಿದರೂ ಕೂಡ ನಾನು ಅಲುಗಾಡುವುದಿಲ್ಲ. ಅಂದರೆ ಮಾನಸಿಕ ಸ್ಥಿತಿಯಲ್ಲಿ ಬದಲಾವಣೆ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಅದು ಒಂದು ವಿಚಾರ ಅಥವಾ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅಚಲವಾಗಿರೋದಲ್ಲ, ಜೀವನ ಪರ್ಯಂತ ನಮ್ಮ ಮನಸ್ಸನ್ನು ಸದೃಢವಾಗಿಟ್ಟುಕೊಳ್ಳಬೇಕು, ನಾವು ಅಚಲರಾಗಿರಬೇಕು. ಅಂದರೆ ಏನು ಮಾಡಬೇಕು? ಯಾಕೆ ನಾವು ಅಚಲರಾಗಿರಲಿಕ್ಕೆ ಆಗ್ತಾ ಇಲ್ಲ ಅಂದರೆ, ಕೆಲವು ಸಲ ತನುವಿನಲ್ಲಿ ಏರುಪೇರುಗಳಾಗ್ತಾ ಇರುತ್ತೆ, ಕೆಲವಿನ ಸಲ ಮನಸ್ಸಿನ. ಅಂದರೆ ತನು ಕೂಡ ಪರಿವರ್ತನೆಗೆ ಒಳಪಟ್ಟಿರೋದ್ರಿಂದ ಕೆಲವೊಂದು ಸಲ ಒಂದೊಂದು ವಿಚಾರಗಳಲ್ಲಿ ತನು ಕೂಡ ಏರುಪೇರಿನಿಂದ ಕೂಡಿರುತ್ತೆ. ಒಂದೊಂದು ಸಲ ಚೆನ್ನಾಗಿರುತ್ತೆ, ಒಂದೊಂದು ಸಲ ಚೆನ್ನಾಗಿರೋದಿಲ್ಲ. ಆದರೆ ಮನಸ್ಸು ಕೂಡ ಏರುಪೇರಿನಲ್ಲಿ ಬರುತ್ತೆ. ಶರೀರ ಏರುಪೇರಿನಲ್ಲಿ ಬಂದರೆ ಅದನ್ನು ಸರಿ ಮಾಡಲಿಕ್ಕೆ ಒಂದಷ್ಟು ಹಾಸ್ಪಿಟ್ಲಿಗೆ ಆದರೂ ಹೋಗ್ಬೋದು, ಔಷಧಿ ಆದರೂ ತಗೊಳ್ಬೋದು, ಉಪವಾಸನಾದರೂ ಮಾಡ್ಬೋದು, ಪಥ್ಯನಾದರೂ ಮಾಡ್ಬೋದು. ಇದು ಸಹಜವಾಗಿ ಗೊತ್ತಿರುತ್ತೆ ನಮಗೆ. ಶರೀರವೇ ಇದನ್ನು ಮಾಡಿಸಿಕೊಳ್ಳುತ್ತೆ. ಆದರೆ ಮನಸ್ಸಿಗೆ ರೋಗ ಬಂದಾಗ, ಮನಸ್ಸು ತಳಮಳಗೊಂಡಾಗ, ಮನಸ್ಸು ಗಾಬರಿಗೊಂಡಾಗ, ಮನಸ್ಸು ಭಯದಲ್ಲಿ ಬಂದಾಗ, ಮನಸ್ಸು ಉದ್ವೇಗದಲ್ಲಿ ಬಂದಾಗ, ಮನಸ್ಸು ಆವೇಶದಲ್ಲಿ ಬಂದಾಗ, ಇವೆಲ್ಲ ಏನು? ಮನಸ್ಸಿನ ರೋಗಗಳು. ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಎನ್ನುವ ವಿಕಾರಗಳಾಗಿರ್ಬೋದು, ಅಥವಾ ಅರಿಷಡ್ ವರ್ಗಗಳು ಅಂತ ಏನು ಕರಿತೇವೆ. ದ್ವೇಷ, ಅಸೂಯೆ, ಮದ, ಮತ್ಸರ, ಇವೆಲ್ಲವೂ ಕೂಡ, ಹೊಟ್ಟೆ ಕಿಚ್ಚು, ಹಗೆತನ, ಇವೆಲ್ಲವೂ ಕೂಡ ಮನಸ್ಸಿನ ರೋಗಗಳು. ಆದರೆ ಇವು ಒಂದೊಂದು ಬಂದು ಹೋಗೋದಿಲ್ಲ, ಒಟ್ಟಿಗೆ ಅಟ್ಯಾಕ್ ಮಾಡ್ತವೆ ಮನಸ್ಸನ್ನು. ಪ್ರತಿಯೊಬ್ಬರ ಮನಸ್ಸು ಕೂಡ ಈ ರೋಗಗಳಿಂದ ಮುಕ್ತವಾಗಿಲ್ಲ.
ಈ ರೋಗಗಳಿಂದಲೇ ತುಂಬಿ ಹೋಗಿದೆ ಎಲ್ಲರ ಮನಸ್ಸು. ಹಾಗಾಗಿ ಮನಸ್ಸು ಸದಾ ಏರುಪೇರಿನಲ್ಲಿ, ಉದ್ವೇಗದಲ್ಲಿ, ಆವೇಶದಲ್ಲಿ, ಭಯದಲ್ಲಿ ಬರ್ತಾ ಇರುತ್ತೆ. ಅದಕ್ಕೆ ಎಂತಹ ಚಂಚಲವಾದ ಮನಸ್ಸನ್ನು, ಏರುಪೇರಿನ ಮನಸ್ಸನ್ನು ಅಚಲವಾಗಿಟ್ಟುಕೊಳ್ಳುವುದೇ ಯೋಗ ಅಥವಾ ಯೋಗಿ. ಇಟ್ಟುಕೊಳ್ಳುವ ಆತನೇ ಯೋಗಿ, ಇಟ್ಟುಕೊಳ್ಳುವುದೇ ಯೋಗ. ಯಾಕೆ ನಾವು ಯೋಗ ಮಾಡಬೇಕು, ಯಾಕೆ ನಾವು ಯೋಗಿ ಆಗಬೇಕು, ಯಾಕೆ ಯೋಗಿ ಜೀವನವನ್ನು ಅಳವಡಿಸಿಕೊಳ್ಳಬೇಕು ಅಂದರೆ ನಮ್ಮ ಮನಸ್ಸನ್ನು ಸ್ಥಿರ ಮಾಡಿಕೊಳ್ಳುವುದಕ್ಕಾಗಿ, ಅಚಲ ಮಾಡಿಕೊಳ್ಳುವುದಕ್ಕಾಗಿ. ಪರಮಾತ್ಮ ಹೇಳ್ತಾರೆ, ಎಲ್ಲಿಯ ತನಕ ನೀವು ಹರಿಯುವ ನೀರಿನಲ್ಲಿ ನಿಂತುಕೊಂಡು ನನಗೆ ನೀರಿನ ತರಂಗಗಳು ಬಡಿಬಾರದು, ನೀರಿನ ಅಲೆಗಳು ಬಡಿಬಾರದು, ಅದು ಹೇಗೆ ಸಾಧ್ಯ? ಹರಿಯುವ ನೀರಲ್ಲೇ ನಿಂತುಕೊಂಡಿರೋದ್ರಿಂದ ನೀರಿನ ಅಲೆಗಳು ನಿಮಗೆ ಬಡಿಯುತ್ತೆ. ಚಿಕ್ಕದು ದೊಡ್ಡದು ತರಂಗಗಳು ಎದ್ದೇ ಹೇಳುತ್ತೆ. ನೀವು ನೀರಿನ ಅಲೆಗಳಿಂದ ತಪ್ಪಿಸಿಕೊಳ್ಳಬೇಕು ಅಂದರೆ ನೀರಿನ ಅಲೆಗಳನ್ನೇ ನಿಲ್ಲಿಸಬೇಕು ಅಂತ ಇಲ್ಲ. ನೀವು ನೀರಿನಿಂದ ಹೊರಗಡೆ ಬರಬಹುದಲ್ಲ. ನಿಮ್ಮ ಕಾಲನ್ನು ನೀರಿನಿಂದ ತೆಗೆದರೆ ಸಾಕಲ್ಲ, ನಿಮ್ಮ ದೇಹವನ್ನು ನೀರಿನಿಂದ ತೆಗೆದರೆ ಸಾಕಲ್ಲ. ಹೇಗೋ ಹಾಗೆ ನಮ್ಮ ತನುವಿನ, ನಮ್ಮ ಮನಸ್ಸಿನ ಈ ಏರುಪೇರುಗಳಿಂದ ಮುಕ್ತರಾಗಬೇಕು ಅಂದರೆ ಇವೆರಡಕ್ಕಿಂತ ಮೇಲಿನ ಸ್ಥಿತಿಯಲ್ಲಿ ನಾವಿರಬೇಕು. ಈಗ ನೋಡಿ, ಬೆಂಗಳೂರಂಥ ಕಡೆ ಈಗ ಮಳೆಗಾಲ ಸ್ಟಾರ್ಟ್ ಆಯಿತು ಅಂದರೆ ಎಲ್ಲೆಲ್ಲಿ ತಗ್ಗು ಪ್ರದೇಶಗಳಿದೆ ನೋಡಲಿಕ್ಕೆ ತುಂಬ ಸುಂದರವಾದ ಮನೆಗಳು, ತುಂಬ ಸುಂದರವಾದ ರೋಡುಗಳು, ತುಂಬ ಸುಂದರವಾದ ಚರಂಡಿಗಳು ಎಲ್ಲ ಕಾಣಿಸುತ್ತೆ. ಯಾವಾಗ? ಬೇಸಿಗೆ ಟೈಮಲ್ಲಿ. ಒಂದು ಸಲ ಧೋ ಅಂತ ಮಳೆ ಸುರಿಲಿಕ್ಕೆ ಆರಂಭ ಆಯಿತು ಅನ್ಕೊಳ್ಳಿ, ಆಗ ಗೊತ್ತಾಗುತ್ತೆ ಅದರ ನಿಜವಾದ ಬಣ್ಣ ಏನು, ನಾವು ಎಲ್ಲಿದ್ದೀವಿ ಅನ್ನೋ. ಅಲ್ಲಿ ಯಾವುದು ತಗ್ಗು, ಯಾವುದು ಬೆಟ್ಟದ ಮೇಲೆ ಮನೆಗಳಿದ್ರೂ ಗೊತ್ತಾಗಲ್ಲ, ಕೊಳ್ಳದೊಳಗಡೆ ಕೆರೆ ಒಳಗಡೆ ಮನೆ ಇದ್ದದ್ದು ಗೊತ್ತಾಗಲ್ಲ. ಯಾಕಂದರೆ ಕೆರೆನೂ ಉಳಿಸಿಲ್ಲ, ಬೆಟ್ಟನೂ ಉಳಿಸಿಲ್ಲ, ಎಲ್ಲವೂ ಸುತ್ತಾಕೊಂಡು ಕಟ್ಕೊಂಡ್ಬಿಟ್ಟಿದ್ದಾರೆ ಮನೆ. ಹಾಗಾಗಿ ಮಳೆ ಬಂದಾಗೆ ಗೊತ್ತಾಗಬೇಕು. ಯಾಕಂದ್ರೆ ಮನೆ ನೋಡಕ್ಕೆ ಹೋದವರು ಇದು ತಗ್ಗು ಪ್ರದೇಶನ, ಎತ್ತರ ಪ್ರದೇಶ ಅಂತ ಸಮುದ್ರದ ಮಟ್ಟ ಹಿಡ್ದಂಗೆ ಹಿಡಿದು ಯಾರು ನೋಡಿ ಮನೆಯನ್ನು ಬಾಡಿಗೆ ಇಟ್ಕೊಳ್ಳಲ್ಲ, ಹೋಗ್ಬಿಡ್ತಾರೆ ಬಾಡಿಗೆ. ಗ್ರೌಂಡ್ ಫ್ಲೋರಲ್ಲಿ ಇದ್ದರು ಅಂದ್ಕೊಳ್ಳಿ, ಅದು ಡೌನ್ ತಗ್ಗು ಪ್ರದೇಶ ಆಗಿತ್ತು ಅಂದರೆ ಸೀದಾ ಒಂದೇ ಮಳೆಗೆ ಸೀದಾ ನೀರು ನುಗ್ಗಿಬಿಡುತ್ತೆ. ಸೀದಾನೇ ಮೇನ್ ರಾಜಕಾಲುವೆದಿಂದ ಸೀದಾ ಮನೆ ಒಳಗಡೆ ಬಂದುಬಿಡ್ತವೆ ನೀರುಗಳು ತುಂಬಿಕೊಂಡು. ಮಳೆ ಬಂದರೆ ಅಲ್ಲಿರೋರಿಗೆ ನೀರು ಹಾಕಿ 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 ಹೊರಗಡೆ ಹಾಕಿ ಸಾಕಾಗೋಗುತ್ತೆ. ಯಾರು ಸೇಫು? ಫಸ್ಟ್ ಫ್ಲೋರಲ್ಲಿರೋರು ಸೇಫು. ಎಲ್ಲಿ ತನಕ? ಫಸ್ಟ್ ಫ್ಲೋರಿಗೆ ನೀರು ಬರೋ ತನಕ. ಒಂದು ವೇಳೆ ಫಸ್ಟ್ ಫ್ಲೋರಲ್ಲಿ ಇದ್ರೂ ಕೂಡ ಅವರು ಫಸ್ಟ್ ಫ್ಲೋರಲ್ಲಿ ಇರ್ಬೋದು. ಕಾರ್ನ ಫಸ್ಟ್ ಫ್ಲೋರಿಗೆ ಎತ್ಕೊಂಡು ಹೋಗೋಕ್ಕಾಗಲ್ಲ, ಅವ್ರ ಬೈಕನ್ನು ಫಸ್ಟ್ ಫ್ಲೋರಿಗೆ ಎತ್ಕೊಂಡು ಹೋಗೋಕ್ಕಾಗಲ್ಲ. ಒಂದಷ್ಟು ಬಿಸಿ ಅವ್ರಿಗೂ ಕೂಡ ಮುಟ್ಟುತ್ತೆ. ಅದೇ ಥರ ಒಂದಷ್ಟು ನೀರು ತುಂಬಿ ಜಾಸ್ತಿ ಆಗ್ತಾ ಬಂದರೂ ಕೂಡ ಫಸ್ಟ್ ಫ್ಲೋರ್ ಅವರು ಕೂಡ ಸೇಫ್ ಅಲ್ಲ. ಸೆಕೆಂಡ್ ಫ್ಲೋರಲ್ಲಿ ಇದ್ದರು, ಇನ್ನು ತುಂಬ ಮೇಲ್ಗಡೆ ಇದ್ದರು, ಅಲ್ಲೇ ಎಲ್ಲ ತಂದು ಕಾರು ಬೈಕು ಲ್ಯಾಂಡ್ ಮಾಡ್ಕೊಳ್ಳೋ ಥರ ಮಾಡ್ಕೊಂಡಿದ್ರು. ಇವಾಗೆಲ್ಲ ಸಿಟಿಗಳಲ್ಲಿ ವ್ಯವಸ್ಥೆ ಆಗಿದೆ. ಅದಕ್ಕೆ ಅಂತಸ್ತುಗಳ ಮೇಲೇ ಇವತ್ತು ಕಾರುಗಳು ಒಯ್ತಾ ಇದ್ದಾರೆ, ಅಂತಸ್ತುಗಳ ಮೇಲೇ ಬೈಕ್ಗಳು ಒಯ್ತಾ ಇದ್ದಾರೆ, ಹೆಲಿಕಾಪ್ಟರ್ ಕೂಡ ಲ್ಯಾಂಡ್ ಮಾಡ್ಕೊಳ್ತಾ ಇದ್ದಾರೆ. ಆ ಥರ ಯಾರು ಮೇಲ್ಗಡೆ ಇವೆರಡಕ್ಕೂ ಸಂಬಂಧ ಇಲ್ಲ ಕೆಳಗಡೆ ಅಂತಂದರೆ ಅವ್ರು ಮಾತ್ರ ಸೇಫ್ ಆಗಿರು. ಕೆಳಗೆ ಸ್ವಲ್ಪ ತಾವು ಮೇಲೆ ಇದ್ದು ತಮ್ಮ ವಾಹನಗಳ ಕೆಳಗಿದ್ರೂ ಕೂಡ ಅದರ ಬಿಸಿ ತಟ್ಟುತ್ತೆ, ಅಥವಾ ಅದರ ಒಂದು ಪರಿಣಾಮವನ್ನು ಅನುಭವಿಸಬೇಕಾಗತ್ತೆ, ದುಃಖ ಬಂದೇ ಬರುತ್ತೆ. ಹಾಗೆ ಎಷ್ಟೇ ನೀವು ಪ್ರಯತ್ನ ಪಟ್ಟರೂ ಕೂಡ ತನುವಿನಲ್ಲಿ ಏರುಪೇರುಗಳನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇದು ಏರುಪೇರುಗಳಿಂದ ಕೂಡಿದೆ ಶರೀರ. ಅದೇ ಥರ ಮನಸ್ಸನ್ನು ಕೂಡ ನಾನು ಏರುಪೇರಿನಿಂದ ಮುಕ್ತ ಮಾಡ್ತೀನಿ ಅಂತ ಅದರ ಜೊತೆಗೆ ನೀನು ಏನಾದರೂ ಕೂತ್ಕೊಂಡೆ ಅಂದರೆ ನೀನು ಬೇಕಾದಷ್ಟು ಉಸಿರು ಮೇಲೆ ಮಾಡು, ಉಸಿರು ಕೆಳಗೆ ಮಾಡು, ಬೇಕಾದಷ್ಟು ಪ್ರಾಣಾಯಾಮ ಮಾಡು, ಬೇಕಾದಷ್ಟು ಸೂರ್ಯ ನಮಸ್ಕಾರ ಮಾಡು, ಏನು ಮಾಡಿದರೂ ಕೂಡ ಮನಸ್ಸು ಚಂಚಲನೇ ಇರುತ್ತೆ. ಯಾಕಂದರೆ ಎಲ್ಲಿಯ ತನಕ ನೀನು ಅದರ ಸಂಪರ್ಕದಲ್ಲಿ ಇದೆಯೋ ಅಲ್ಲಿಯ ತನಕ ಚಂಚಲದ ಅನುಭವ ಪ್ರಭಾವ ನಿನ್ನ ಮೇಲೆ ಆಗ್ತಾ ಇರುತ್ತೆ. ಯಾಕಂದರೆ ಅದು ಸದಾಕಾಲ ಹರಿತಾ ಇರುವಂಥದ್ದು. ಅದಕ್ಕೆ ಮನಸ್ಸನ್ನು ಗಾಳಿಗೆ ಹೋಲಿಸ್ತಾರೆ, ನೀರಿಗೆ ಹೋಲಿಸ್ತಾರೆ. ಹರಿತಾ ಇರ್ತದೆ, ಅದು ನಿಲ್ಲೋದಲ್ಲ. ಅದು ನೀನು ಅದರ ಸಂಪರ್ಕದಿಂದ ಹೊರಗಡೆ ಬರಬೇಕೇ ಹೊರತಾಗಿ ಅದು ಯಾವತ್ತೂ ಕೂಡ ನಿಲ್ಲುವುದಲ್ಲ ಶಾಶ್ವತವಾಗಿ. ಯಾಕಂದರೆ ಅದರ ಸ್ವಭಾವವೇ ಅರಿಯುವುದು, ನಿಲ್ಲುವುದಲ್ಲ.
ಹಾಗಿದ್ದ ಮೇಲೆ ನಾವು ತಿರುಗುವುದರ ಜೊತೆ ಇದ್ದು ತಿರುಗಬಾರ್ದು, ನಾನು ಸ್ಥಿರವಾಗಿರಬೇಕು ಅಂದರೆ ಹೇಗೆ? ಈಗ ಉದಾಹರಣೆಗೆ ಈ ಜಾತ್ರೆಗಳಲ್ಲಿ ತೊಟ್ಟಿಲುಗಳನ್ನು ಹಾಕಿರ್ತಾರೆ, ಮಕ್ಕಳಿಗೆ ತೊಟ್ಟಿಲಿ ಜೋಕಾಲಿ ಆಟ ಅಂತ ಆಡಿಸ್ತಾರೆ. ಒಂದು 4 ತೊಟ್ಲು 6 ತೊಟ್ಲು, ಇವಾಗಂತೂ 106 ತೊಟ್ಲುಗಳಿರುವಂಥ ದೊಡ್ಡ ದೊಡ್ಡ ಚಕ್ರಗಳು ಬಂದಿದೆ. ಅದ್ರೊಳಗಡೆ ಕೂತ್ಕೊಂಡ್ಬಿಟ್ಟು ನಾನು ತಿರುಗಬಾರ್ದು, ಮೇಲೆ ಹೋಗಬಾರ್ದು, ಕೆಳಗಡೆ ಬರಬಾರ್ದು, ಆ ಕಡೆ ಹೋಗಬಾರ್ದು, ಈ ಕಡೆ ಬರಬಾರ್ದು, ಅಲ್ಲಿ ಹೋದ್ಮೇಲೆ ಸ್ಥಿರವಾಗಿರ್ತೀನಿ ಅಂದರೆ ಆಗಲ್ಲ. ನಾವೇ ಹೋಗಿ ನಾವೇ ಟಿಕೆಟ್ ಕೊಟ್ಟು ನಾವೇ ತೊಟ್ಲಲ್ಲಿ ಕೂತ್ಕೊಂಡು ಅವನು ಸ್ಟಾರ್ಟ್ ಮಾಡಿದಾಗ ಬಾಯಿ ಬಿಡ್ಕೊಳ್ತೀವಿ, ಬೇಡಪ್ಪೋ ನಿಲ್ಲಿಸು ಅಂತ. ಕೆಲವರು ಖುಷಿನೂ ಪಡ್ತಾರೆ. ಆದರೆ ಒಟ್ಟಾರೆ ಏನಾಯಿತು, ತಿರುಗೋದಂತೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಯಾಕಂದ್ರೆ ನಾವೇ ಟಿಕೆಟ್ ಕೊಟ್ಟು ನಾವೇ ಹೋಗಿ ಕೂತಿರೋದು. ಒಂದು ವೇಳೆ ತಿರುಗೋದ್ರಿಂದ ತಪ್ಪಿಸ್ಕೊಳ್ಬೇಕು ಅಂದರೆ ಸುಮ್ಮನೆ ಸೈಡಲ್ಲಿ ನಿಂತ್ಕೊಂಡು ನೋಡಬೇಕಷ್ಟೆ. ಯಾರಾದರೂ ಕೂತ್ಕೊಳ್ಳಿ, ಯಾರಾದರೂ ತಿರುಗಿಸ್ಕೊಳ್ಳಿ, ಯಾರಾದರೂ ತಿರುಗಿಸ್ಲಿ, ನೋಡೋರಾಗದ ಹೊರತು ಆ ಒಂದು ವೃತ್ತದಿಂದ ಚಕ್ರದಿಂದ ತಿರುಗೋದ್ರಿಂದ ತಪ್ಪಿಸಿಕೊಳ್ಳಲು ಹೇಗೆ ಸಾಧ್ಯ ಇಲ್ಲವೋ ಹಾಗೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ, ಯಾರು ಏನೇ ಹೇಳಿದರೂ ಕೂಡ ಈ ಶರೀರದ ಮನಸ್ಸಿನ ಚಂಚಲತೆ ಏರುಪೇರುಗಳು ಯಾರಿಗೂ ಸದಾ ಕಾಲಕ್ಕಾಗಿ ಮುಕ್ತ ಇಲ್ಲ. ಒಂದು ವೇಳೆ ಇದರ ಪ್ರಭಾವದಲ್ಲಿ ನಾನು ಬರಬಾರ್ದು ಅಂದರೆ, ಈ ಏರುಪೇರುಗಳಿಗೆ ನನ್ನ ಸಂಬಂಧನೇ ಇಲ್ಲದಂಗೆ ನಾನು ಅಚಲನಾಗಿರಬೇಕು ಅಂದರೆ ಒಂದೇ ದಾರಿ, ದೇಹದ ಸಂಪರ್ಕವನ್ನು ಕಟ್ ಮಾಡ್ಕೋ, ಮನಸ್ಸಿನ ಸಂಪರ್ಕವನ್ನು ಕಟ್ ಮಾಡ್ಕೊಳ್ಳೋದಂದ್ರೇ ಇವೆರಡರ ಸ್ನೇಹವನ್ನು ಬಿಡೋದು, ಇವೆರಡರ ಸಂಘವನ್ನು ಬಿಡೋದು, ಮೂರನೆಯ ಸಂಘವನ್ನು ಮಾಡೋದು. ಯಾವುದು ಅಚಲವಾಗಿದೆಯೋ ಅದರ ಜೊತೆ ನಾನಿದ್ರೆ ನಾನು ಅಚಲ, ಯಾವುದು ತಿರುಗುತ್ತಿದೆಯೋ ಅದರ ಜೊತೆಗೆ ನಾನಿದ್ರೆ ತಿರುಗಲೇಬೇಕು. ಹಾಗೆ ಶರೀರ ಮತ್ತು ಮನಸ್ಸುಗಳ ಜೊತೆ ಇರುವ ಕಾರಣ, ಅರ್ಥಾತ್ ದೇಹ ಅಭಿಮಾನದಲ್ಲಿ ಇರುವ ಕಾರಣ ನಮಗೆ ಏರುಪೇರು ತಪ್ಪಿದ್ದಲ್ಲ. ಈ ಸೂಕ್ಷ್ಮತೆಯನ್ನು ಇವತ್ತು ಪರಮಾತ್ಮ ಬಾಪ್ದಾದರವ್ರು ಹೇಳ್ತಾ ಇದ್ದಾರೆ. ನೀವು ಅಚಲರಾಗಿರಬೇಕು ಅಂದರೆ, ತನುಮನದ ಏರುಪೇರುಗಳಿಂದ ಮುಕ್ತರಾಗಬೇಕು ಅಂದರೆ ದೇಹಿ ಅಭಿಮಾನಿ ಸ್ಥಿತಿಯಲ್ಲಿ ಇರಿ. ದೇಹಿ ಅಭಿಮಾನಿ ಸ್ಥಿತಿ ಅಂದರೆ ದೇಹ, ಇದರೊಳಗಡೆ ಇರುವಂತಹ ಆತ್ಮ ದೇಹಿ, ರಥ ಇದರೊಳಗಡೆ ಇರುವಂಥದ್ದು ಆತ್ಮ ರಥಿ. ಹೇಗೋ ಅದಕ್ಕೆ ಸಾರಥಿ, ರಥವನ್ನು ಓಡಿಸುವಾತ ಸಾರಥಿ ಹೇಗೋ ಹಾಗೆ ದೇಹದಲ್ಲಿ ಇರುವಾತ ದೇಹಿ. ಆ ದೇಹಿ ಅಂದ್ರೇನು? ಆತ್ಮ. ಆತ್ಮ ಹೇಗಿದೆ? ಸದಾ ಸ್ಥಿರವಾಗಿದೆ, ಸದಾ ಅಚಲವಾಗಿದೆ, ಸದಾ ಏಕರಸವಾಗಿದೆ. ಈಗ ನೀನು ಆ ಸ್ಮೃತಿಯಲ್ಲಿ ಬಂದುಬಿಟ್ರೆ, ಆ ಕಾನ್ಷಿಯಸ್ ಅಲ್ಲಿ ಬಂದುಬಿಟ್ರೆ, ಅಲ್ಲಿ ಅಚಲವಾಗಿ ಸ್ಥಿರವಾಗಿ ದೃಢವಾಗಿ ಪ್ರಶಾಂತವಾಗಿ ಇರಬಹುದು. ಪ್ರಶಾಂತತೆ ಬೇಕು ಅಂದ್ರೆ ನಾನು ಅಲ್ಲಿರಬೇಕು, ಆ ಮನೆಯಲ್ಲಿರಬೇಕು, ಅದರ ಸಂಪರ್ಕದಲ್ಲಿರಬೇಕು, ಅದರ ಜೊತೆ ಇರಬೇಕು. ಅದೇ ನನ್ನ ಲೋಕ ಅಂತ ಅನ್ಕೊಳ್ಬೇಕು. ಅದರಿಂದ ಸ್ವಲ್ಪ ಕೆಳಗಡೆ ಬಂದ್ರೂ ಈ ಚಕ್ರದೊಳಗಡೆ ಸಿಕ್ಕಾಕಿಕೊಳ್ಳೋದು ಗ್ಯಾರಂಟಿ. ಅದಕ್ಕೆ ದೇಹಿ ಅಭಿಮಾನ ಸ್ಥಿತಿಯಲ್ಲಿದ್ದು ತನುಮನದ ಏರುಪೇರುಗಳನ್ನು ಸಮಾಪ್ತಿ ಮಾಡುವವರು ಅಚಲರಾಗಿರ್ತಾರೆ. ಏನಂಗಂದ್ರೆ, ಯಾಕೆ ನಾವು ದೇಹಿ ಅಭಿಮಾನಿಗಳಾಗಬೇಕು ಅಂದರೆ, ಇಲ್ಲಿ ಯಾಕೆ ನಮಗ ದುಃಖ, ಯಾಕೆ ನಮಗ ಭಯ, ಯಾಕೆ ನಮಗ ಚಿಂತೆ, ಯಾಕೆ ದ್ವೇಷ ಅಸೂಯೆ ಅಂದರೆ, ಶರೀರವೂ ಪರಿವರ್ತನೆ, ಮನಸ್ಸೂ ಪರಿವರ್ತನೆ ಆಗ್ತಾ ಇರೋದು ನಮಗೆ ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಕೆಲವು ಸಲ ಪರಿವರ್ತನೆ ಚೆನ್ನಾಗಿ ಅನಿಸುತ್ತೆ, ಕೆಲವು ಸಲ ಪರಿವರ್ತನೆ ನಮಗೆ ದುಃಖವನ್ನು ಕೊಡುತ್ತೆ. ಯಾಕಂದರೆ ಇದ್ದಂಗೆ ಇರೋದಿಲ್ಲ, ಒಂದೇ ಸ್ಟೇಜಲ್ಲಿ ಇನ್ನೊಂದು ಸ್ಟೇಜು ಇರೋದಿಲ್ಲ, ಒಂದೇ ಥರದಂತೆ ಇನ್ನೊಂದು ಥರದಲ್ಲಿ ಇರೋದಿಲ್ಲ, ಒಂದು ಸಮಯದಲ್ಲಿದ್ದಂತೆ ಇನ್ನೊಂದು ಸಮಯಕ್ಕೆ ಇರೋದಿಲ್ಲ. ಸ್ವರೂಪವಾಗಿರೋದು ಕುರೂಪವಾಗಿ, ಕುರೂಪವಾಗಿರೋದು ಸ್ವರೂಪವಾಗಿ ಪರಿವರ್ತನೆಗೊಳ್ತಾನೆ ಇರುತ್ತೆ. ಅದು ಮನಸ್ಸಾದರೂ ಸರಿ, ಶರೀರ ಆದರೂ ಸರಿ. ಸದಾ ಸ್ವರೂಪ ಯಾರ ಶರೀರವೂ ಇಲ್ಲ, ಸದಾ ಸ್ವರೂಪ ಯಾರ ಮನಸ್ಸೂ ಇಲ್ಲ. ಹಾಗಂತ ಸದಾ ಕುರೂಪನೂ ಇಲ್ಲ, ಸದಾ ಸ್ವರೂಪ, ಸದಾ ಕುರೂಪ. ಹಾಗಾಗಿ ಸ್ವರೂಪ ಮತ್ತು ಕುರೂಪದ
ಚಕ್ರದಿಂದ ಮುಕ್ತವಾಗಿರುವ, ಸದಾ ಸ್ವರೂಪವೇ ಆಗಿರುವ, ಅಚಲವೇ ಆಗಿರುವ, ಸ್ಥಿರ ಆಗಿರುವ, ಆನಂದ ಭರಿತ, ಪ್ರೀತಿಯ ಭರಿತ, ಶಕ್ತಿ ಭರಿತ, ಶಾಂತಿ ಭರಿತ, ದಯೆ ಭರಿತ, ಕರುಣೆ ಭರಿತ ಆತ್ಮ ಸದಾ ಕಾಲ ಇದ್ದಂಗೆ ಇರೋದು, ಏರುಪೇರುಗಳಿಂದ ಮುಕ್ತವಾಗಿರೋದು, ಕುರೂಪದಿಂದ ಮುಕ್ತವಾಗಿರೋದು, ಪರಿವರ್ತನೆಯಿಂದ ಮುಕ್ತವಾಗಿರೋದು. ಹಾಗೆ ನೋಡಿದ್ರೆ ಎಲ್ಲವೂ ಸ್ವರೂಪವೇ, ಪರಿವರ್ತನೆಗೆ ಒಳಪಟ್ಟು ಕುರೂಪವಾಗುತ್ತೆ. ಬೀಜ ಸ್ವರೂಪನೇ, ಅದು ಹೊರಗಡೆ ಮೊಳಕೆಯಾದಾಗ ಸ್ವರೂಪನೇ, ಅದು ಸಸಿಯಾದಾಗ ಸ್ವರೂಪನೇ, ಅದು ಗಿಡವಾದಾಗ ಸ್ವರೂಪನೇ, ಅದು ಮರವಾದಾಗ ಸ್ವರೂಪನೇ. ಆ ಮರ ಜಜ್ಜಡಿಭೂತವಾದಾಗ, ಎಲೆಗಳು ಒಣಗಿ ಹೋದಾಗ, ಕಾಯಿಗಳು ಬತ್ತಿ ಹೋದಾಗ, ರಸ ಇಮ್ರಿ ಹೋದಾಗ, ಉದುರುವಾಗ ಅದು ಕುರೂಪ. ಹಾಗೆ ತಾಯಿಯ ಗರ್ಭದಲ್ಲಿರುವ ಪ್ರತಿಯೊಂದು ಮಗುವು ಸ್ವರೂಪವೇ. ಆ ಪರಿವರ್ತನೆಗೆ ಒಳಪಟ್ಟು ಪರಿವರ್ತನೆ ಆಗ್ತಾ ಇರುತ್ತೆ. ಕೆಲವೊಂದು ಸಲ ಸಂಭ್ರಮಿಸ್ತೀವಿ, ಆದರೆ ಬಾಲ್ಯ ಇದ್ದಾಗ ಸ್ವರೂಪ, ಯೌವನ ಇದ್ದಾಗ ಸ್ವರೂಪ, ಮುಪ್ಪು ಬಂದಾಗ ಕುರೂಪ ಆರಂಭ ಆಗಿ ಸಾವಿನಲ್ಲಿ ಅತಿ ಕುರೂಪವಾಗಿ ನಷ್ಟ ಬಂದಂತೆ. ಹಾಗೆ ಜಗತ್ತಿನಲ್ಲಿ ಎಲ್ಲವೂ ಸ್ವರೂಪ, ಪರಿವರ್ತನೆಯಿಂದ ಅದು ಕುರೂಪ ಆಗುತ್ತೆ. ಹಾಗಾಗಿ ತನು ಮತ್ತು ಮನ ಇವೆರಡು ಕೂಡ ಪರಿವರ್ತನೆಗೊಳಪಟ್ಟಿರೋದ್ರಿಂದ ಇದು ಕುರೂಪತೆಯಿಂದ ನಾವು ಮುಕ್ತರಾಗಲಿಕ್ಕೆ ಸಾಧ್ಯ ಇಲ್ಲ. ಆ ಕುರೂಪದಿಂದ ಮುಕ್ತ ಆಗಿಲ್ಲ ಅಂದ್ರೆ ಆ ಕುರೂಪದ ಭಯ, ಕುರೂಪದ ದುಃಖ, ಕುರೂಪದಿಂದ ದ್ವೇಷ, ಅನೇಕ ವಿಕಾರಗಳು ನಮ್ಮಲ್ಲಿ ಉತ್ಪತ್ತಿಯಾಗಿ ನಮಗೆ ದುಃಖವನ್ನು ತಂದುಕೊಡುತ್ತದೆ. ಅದರ ಪ್ರಭಾವ ಇವತ್ತು ನಮಗೆ ದುಃಖದ ಅನುಭೂತಿಯನ್ನೇ ಮಾಡಿಸುತ್ತದೆ. ಈ ಏರುಪೇರುಗಳಲ್ಲಿ ಬಂದಾಗ ಭಯ, ಒಮ್ಮೊಮ್ಮೆ ಚಿಂತೆ, ಒಮ್ಮೊಮ್ಮೆ ದುಗುಡ, ಒಮ್ಮೊಮ್ಮೆ ಅಸೂಯ, ಒಮ್ಮೆ ದ್ವೇಷ, ಹೀಗೆ ಅನೇಕ ಥರದಲ್ಲಿ ನಮ್ಮ ಮನಸ್ಥಿತಿ ಅನ್ನೋದು ಪರಿಸ್ಥಿತಿಯಾಗಿ ಸಂದರ್ಭಕ್ಕೆ ತಕ್ಕಂತೆ ಬದಲಾಗ್ತಾ ಹೋಗುತ್ತೆ. ಅದಕ್ಕೆ ನಾನು ಅಚಲ ಆಗಿರಬೇಕು ಅಂದರೆ ಸದಾ ಸ್ಥಿರವಾಗಿರುವ, ಸದಾ ಸ್ವರೂಪ ಯಾಕಿದೆ ಅಂದರೆ ಅದು ಪರಿವರ್ತನೆಗೊಳಪಟ್ಟಿ. ಆತ್ಮ ಮತ್ತು ಪರಮಾತ್ಮ ಸದಾ ಸ್ವರೂಪವಾಗಿ ಇರ್ತಾರೆ. ಯಾಕಂದ್ರೆ ಅದು ಪರಿವರ್ತನೆಗೊಳಪಟ್ಟಿಲ್ಲ. ಅದಕ್ಕೆ ಅವರು ಅವಿನಾಶಿ, ಸ್ಥಿರ, ಸ್ವರೂಪ, ಸುಗಂಧಭರಿತ, ಸುಗುಣ, ಎಲ್ಲವೂ ಕೂಡ ಸುರಸುಂದರವಾಗಿರುತ್ತೆ, ಶಾಂತಮಯವಾಗಿರುತ್ತೆ, ಆನಂದಮಯವಾಗಿರುತ್ತೆ, ಪ್ರೇಮಮಯವಾಗಿರುತ್ತೆ, ಶಕ್ತಿಮಯವಾಗಿರುತ್ತೆ, ಸದ್ಗುಣದಿಂದ ಕೂಡಿರುತ್ತೆ. ಅದಕ್ಕೆ ಪರಮಾತ್ಮ ಹೇಳ್ತಾರೆ, ಮಕ್ಕಳು ಇಷ್ಟೇ ಮಾಡಿ ನೀವು ಮನಸ್ಸು ಮತ್ತು ತನು, ಶರೀರ, ದೇಹ ಮತ್ತು ಮನಸ್ಸಿನಲ್ಲಿ ಎಲ್ಲಿಯ ತನಕ ನೀವು ಆಟ ಆಡ್ತಾ ಇರ್ತೀರಿಯೋ ಅದು ನಿಮಗೆ ಒಂದೊಂದು ಸಲ ಚೆನ್ನಾಗಿ ಆಟ ಆಡಿಸ್ದಂಗೆ ಮಾಡುತ್ತೆ, ಲಾಸ್ಟಿಗೆ ದುಃಖನೇ ಕೊಡುತ್ತೆ. ಈ ಆಟದಿಂದ ಹೊರಗಡೆ ಬಂದು ನಿಂತು ನೋಡುವ ಸಾಕ್ಷಿ ಸ್ಥಿತಿಯಲ್ಲಿ ಬನ್ನಿ. ಹೇಗೆ ಜಾತ್ರೆಯಲ್ಲಿ ತೊಟ್ಟರಲ್ಲಿ ಕೂಡುವಾಗ ಸ್ವಲ್ಪ ಮಜಾನೂ ಇರುತ್ತೆ, ಭಯನೂ ಇರುತ್ತೆ, ಹಾಗೆ ಅದರಲ್ಲಿ ಕೂಡೋರಾಗಬೇಡಿ, ಸ್ವಲ್ಪ ಹೊರಗಡೆ ನಿಂತು ನೋಡಿ ಮಜಾ ತಗೊಳ್ಳೋರಾಗಿ. ಹಾಗೆ ನೀವು ಕೂಡ ಆತ್ಮಿಕ ಸ್ಥಿತಿಯಲ್ಲಿ ಬಂದಾಗ, ದೇಹಿ ಅಭಿಮಾನಿಗಳಾದಾಗ, ತನು ಮತ್ತು ಮನಸ್ಸನ್ನು ಸಾಕ್ಷಿಯಾಗಿ ನೋಡುವಂಥ ಒಂದು ಅಭ್ಯಾಸ ಮಾಡಿದಾಗ, ನೀವು ಆತ್ಮಿಕ ಸ್ಮೃತಿಯಲ್ಲಿಯೇ ಇರುವಾಗ ನೀವು ಅಚಲವಾಗಿರ್ತೀರಿ. ಯಾವುದೇ ತನುಮನದ ಏರುಪೇರುಗಳಿಗೆ ಒಳಗಾಗುವುದಿಲ್ಲ. ನಿಮ್ಮ ಮನಸ್ಸು ಸ್ಥಿರವಾಗಿ ಶಾಂತವಾಗಿ ಇರುತ್ತೆ. ಅದಕ್ಕೆ ಯಾಕೆ ನಾವು ಆತ್ಮಾಭಿಮಾನಿಗಳಾಗಬೇಕು ಅಂದಾಗ, ಈ ಅನುಭವವನ್ನು ಈಗ ಮಾಡಲಿಲ್ಲ ಅಂದರೆ ಮತ್ತಾವತ್ತೂ ಮಾಡೋಕ್ಕಾಗಲ್ಲ ಅಂದ್ಕೊಡಿ. ಈಗಿರುವಂಥ ಆತ್ಮದ ಕ್ಲಾರಿಟಿ, ಪರಮಾತ್ಮನ ಕ್ಲಾರಿಟಿ, ಪರಮಧಾಮದ ಮಾಹಿತಿ ಮತ್ಯಾವ ಜನ್ಮದಲ್ಲೂ ಮತ್ಯಾರಿಂದಲೂ ಕೂಡ ಇಷ್ಟು ಸತ್ಯ ತಿಳಿಯಲು ಸಾಧ್ಯವಿಲ್ಲ. ಎಲ್ಲರೂ ಒಂದಷ್ಟು ಭಾವನೆಗಳಿಂದ ಭ್ರಮಿಸಿ ಅಥವಾ ಅನುಭವಿಸಿ ತಮ್ಮ ಅನುಭವದಂತೆ ಹೇಳುವರೆ ಹೊರತಾಗಿ ಅದು ಹೇಗಿದೆಯೋ ಹಾಗೆ ಹೇಳೋದಕ್ಕೆ ಒಬ್ಬ ಪರಮಾತ್ಮ ಶಿವತಂದೆಗೆ ಮಾತ್ರ ಸಾಧ್ಯ.
ಆ ಶಿವತಂದೆಯೇ ಧರೆಯಲ್ಲಿ ಅವತರಿಸಿ ಈಗ ಹೇಳಿರುವಂತಹ ಆತ್ಮದ ಜ್ಞಾನ, ಪರಮಾತ್ಮನ ಜ್ಞಾನ, ಪರಮಧಾಮದ ಜ್ಞಾನವನ್ನು ಆಧಾರವಾಗಿಟ್ಟುಕೊಂಡು ಇಲ್ಲಿ ನಾವು ಈಗಲೇ ಅನುಭವ ಮಾಡದೆ ಹೋದರೆ ನಮ್ಮಂಥ ದುರ್ದೈವಿಗಳು, ನಮ್ಮಂಥ ದುರಾದೃಷ್ಟರು ಜಗತ್ತಿನಲ್ಲಿ ಮತ್ತಾರೂ ಇಲ್ಲ. ಜ್ಞಾನ ಗೊತ್ತಿಲ್ಲದೆ ಇರೋರಲ್ಲ, ಪರಮಾತ್ಮನ ಅವತರಣೆ ತಿಳಿಯದೇ ಇರೋರು ದುರ್ದೈವಿಗಳಲ್ಲ. ಜ್ಞಾನ ತಿಳಿದು, ಪರಮಾತ್ಮನ ಪರಿಚಯ ತಿಳಿದು, ನಿಶ್ಚಯ ಮಾಡಿ ಮಾರ್ಗದಲ್ಲಿ ನಡೆದು ಆತ್ಮದ ಯಥಾರ್ಥ ಅನುಭೂತಿಯನ್ನು ಮಾಡದೆ ವಂಚಿತನಾದರೆ, ಆತ್ಮ ಸುಖವನ್ನು ಅನುಭವಿಸದೇ ಇದ್ದರೆ, ಪರಮಾತ್ಮನ ಸಂಬಂಧದ ಸುಖವನ್ನು ಅನುಭವಿಸದೇ ಇದ್ದರೆ, ಪರಮಧಾಮದ ಮುಕ್ತ ಸ್ಥಿತಿಯನ್ನು ಅನುಭವಿಸದೆ ಹೋದರೆ ಈ ಶರೀರದಲ್ಲಿದ್ದು ವ್ಯರ್ಥ, ಬದುಕಿದ್ದೂ ವ್ಯರ್ಥ, ಜ್ಞಾನ ಸಿಕ್ಕೂ ವ್ಯರ್ಥ. ನಮ್ಮಷ್ಟು ಪಶ್ಚಾತ್ತಾಪ ಪಡುವ ಆತ್ಮರು ಮತ್ತಾರು ಜಗತ್ತಿನಲ್ಲಿ ಇರೋದಿಲ್ಲ. ಖಂಡಿತವಾಗಿ ಜಗತ್ತಿನಲ್ಲಿ ಪಶ್ಚಾತ್ತಾಪ ಯಾರೂ ಪಡೋದಿಲ್ಲ. ಯಾಕಂದ್ರೆ ಅವರು ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಅನುಭವಿಸಿಬಿಟ್ಟಿದ್ದಾರೆ. ಸಾಕು ಸಾಕನ್ನೋಷ್ಟು ತಿಂದಿದ್ದಾರೆ, ಕುಡಿದಿದ್ದಾರೆ, ತೇಗಿದ್ದಾರೆ, ತಿರುಗಿದ್ದಾರೆ, ಮಾಡಬಾರ್ದು ಮಾಡಿ, ನೋಡಬಾರ್ದು ನೋಡಿ, ಎಲ್ಲವನ್ನ ಜಗದ ಸುಖವನ್ನು ಅನುಭವಿಸಿದರೆ ಜಗತ್ತಿನ ಸರ್ವ ಆತ್ಮರು. ಅವರಿಗೆ ಜಗತ್ತು ಪ್ರಳಯ ಆದರೆ ಏನೂ ಪರಕ್ ಬೀಳೋದಿಲ್ಲ ಅಂತ ನಾನು ಹೇಳ್ತೇನೆ. ಏನೂ ಪರಕ್ ಬೀಳೋದಿಲ್ಲ ಅವ್ರಿಗೆ. ಯಾಕಂದರೆ ಯಾವುದು ಬಾಕಿ ಉಳಿಸಿಲ್ಲ ಅವರು ಪಾಪಕರ್ಮಗಳನ್ನು ಮಾಡಿ. ಅದು ಪಾಪಕರ್ಮ ಆದ್ರೆ ಅಂದ್ಕೊಳ್ಳಿ ಅಥವಾ ಎಂಜಾಯ್ ಅಂತಂದ್ರೆ ಅಂದ್ಕೊಳ್ಳಿ, ಯಾವ ಸ್ಥೂಲ ಸುಖವನ್ನು ಅವರು ಬಿಟ್ಟಿಲ್ಲ. ತಿನ್ನೋದು, ಕುಡಿಯೋದು, ತಿರುಗೋದು, ನೋಡೋದು, ಮುಟ್ಟೋದು, ಮಾಡೋದು, ಏನು ಎಲ್ಲ ಆಕಾಶದೆತ್ತರಕ್ಕೆ ಹಾರೋದು, ನೀರಿನೊಳಗಡೆ ಈಜೋದು, ಗಾಳಿಯಲ್ಲಿ ತೇಲೋದು, ಎಲ್ಲವನ್ನ ಮನುಷ್ಯ ಮಾಡಿ ಆಗಿದೆ. ಈಗ ಅವರಿಗೇನು ಭಯವಿಲ್ಲ. ಮರಣದ ಭಯ ಮೊದಲೇ ಇಲ್ಲ ಜನಗಳಿಗೆ. ಇದ್ರೆ ಅದು ಬೇರೆನೇ ಇರ್ತಾ ಇದೆ. ನೀವು ಸಾಯ್ತೀರಿ ಅಂದ್ರೆ ಎದರವ್ರು ಯಾರಾದ್ರೆ, ಈಗ ಬಾಂಬ್ ಬೀಳುತ್ತೆ ಅಂದ್ರೆ ಎದರವ್ರು ಯಾರಾದ್ರೆ ಬೀಳಿ ಬಿಡ್ರಿ, ಎಲ್ಲರ ಜೊತೆಗೆ ನಾನು ಹೋಗ್ತೀನಿ, ಅದಕ್ಕೆ ಏನು ಮಾಡ್ಬೇಕು ಎಲ್ಲನೂ ಮಾಡಿಬಿಟ್ಟಿದ್ದೀನಿ ನಾನಂತ ಅವರು ತೃಪ್ತ ಆಗಿದ್ದಾರೆ ಆತ್ಮರು. ಒಂದು ವೇಳೆ ವಿನಾಶ ಅಂತೂ ಈಗ ಆರಂಭ ಆಗೋಗಿದೆ. ಅಕಸ್ಮಾತ್ ಇದು ನಮ್ಮ ಬುಡಕ್ಕೆ ಯಾವ ಕ್ಷಣದಲ್ಲಿ ಬೇಕಾದರೂ ಬರ್ಬೋದು. ಅವರೆಲ್ಲರೂ ತೃಪ್ತ ಆತ್ಮರು, ಶರೀರ ಬಿಡಲಿಕ್ಕೆ ತಯಾರಾಗಿಯೇ ನಿಂತಿದ್ದಾರೆ. ಯಾಕಂದ್ರೆ ಬೇರೆ ಅನ್ಯ ಮಾರ್ಗವಿಲ್ಲ ಅವರಿಗೆ. ಅನ್ಯ ಸುಖ ಗೊತ್ತಿಲ್ಲ ಅವರಿಗೆ. ಗೊತ್ತಿರುವ ಸುಖವೆಲ್ಲವನ್ನ ಅನುಭವಿಸಿ ಬಿಟ್ಟಾಗಿದೆ ಅವರು. ಇನ್ನು ಏನು ಬೇಕಾದರೂ ಬರಲಿ ಅಂತ ಸಾವಿಗೆ ಎದೆ ಕೊಟ್ಟು ನಿಂತಿರೋರು ಜಗದ ಜನಗಳು. ಆದರೆ ನಾವು ಅತೃಪ್ತ ಆತ್ಮರಾಗಿ ಅಲೆದಾಡಬೇಕಾಗತ್ತೆ. ಯಾಕೆ ಅಂದರೆ ಆತ್ಮದ ಸುಖವನ್ನು ಅನುಭವಿಸುವ ಅವಕಾಶವನ್ನು ಕಳೆದುಕೊಂಡಿದ್ದೀವಿ. ಮುಕ್ತ ಸ್ಥಿತಿಯನ್ನು ಅನುಭವಿಸುವ ಸುಖವನ್ನು ಕಳ್ಕೊಂಡಿದ್ದೀವಿ. ಪರಮಾತ್ಮನ ಪರಮಾನಂದದ ಪರಮ ಸುಖವನ್ನು ಅನುಭವಿಸುವುದನ್ನು ಕಳ್ಕೊಂಡ್ವಿ. ಅಂದರೆ ಈ ಸಮಯದಲ್ಲಿ ತಿಳಿದು ನಾನು ಅದಕ್ಕೆ ಸಮಯವನ್ನು ಮೀಸಲಿಟ್ಟು ಅದನ್ನು ಅನುಭೂತಿ ಮಾಡಲಿಕ್ಕೆ ಬರಲಿಲ್ಲ ಅಂದರೆ ನಿಜಕ್ಕೂ ಕೂಡ ಅತೃಪ್ತ ಆತ್ಮರು ನಾವೇ. ನ ಘರ್ಕೋ ನ ಘಾಟ್ಕೋ. ಅಗಸರ ನಾಯಿ ಹಳ್ಳಕ್ಕೂ ಇಲ್ಲ ಮನೆಗೂ ಇಲ್ಲ ಅಂತ ಹೇಳ್ತಾರೆ. ಹಾಗೆ ನಾವು ಲೌಕಿಕನೂ ಇಲ್ಲ ಪರಮಾರ್ಥನೂ ಇಲ್ಲ ಅನ್ನೋದಾಗಿ ಆಗ್ಬಿಡುತ್ತೆ. ಹಾಗಾಗಿ ಲೌಕಿಕ ಸುಖ ಏನು ಈ ಜನ್ಮದಲ್ಲಿ ಅಲ್ಲ, ಎಲ್ಲ ಜನ್ಮಗಳಲ್ಲಿ ಅದನ್ನೇ ಮಾಡಿಕೊಂಡು ಬಂದಿರೋರೇ ನಾವು. ಇವತ್ತೇನು ಇವರು ಸುಖ ನೋಡ್ತಿದ್ದಾರೆ, ಸತ್ಯುಗದ ಸುಖವನ್ನೇ ಅನುಭವಿಸಿರುವವರು ನಾವು, ಸಾತ್ವಿಕ ಸುಖವನ್ನು ಅನುಭವಿಸಿರುವವರು. ಆದರೆ ವಂಚಿತ ಯಾವುದಾಗ್ತೀವಿ ಅಂದರೆ ಆತ್ಮ ಸುಖ, ಪರಮಾತ್ಮ ಸುಖ, ಪರಮಧಾಮ ಸುಖ, ಮುಕ್ತ ಸುಖ. ಅವರಿಗೀಗ ಯಾವುದೋ ರೀತಿಯಲ್ಲಿ ಶರೀರ ಬಿಡಲೇಬೇಕು, ಬಿಟ್ಟು ಮನೆಗೆ ಹೋಗಲೇಬೇಕು, ಪೆಟ್ಟು ತಿಂದಾದರೂ ಸರಿ, ತಿನ್ನದೇ ಆದರೂ ಸರಿ ಹೋಗ್ತಾರೆ. ಅಲ್ಲಿ ಮುಕ್ತವಾದಂಥ ಸ್ಥಿತಿಯಲ್ಲಿ, ಆತ್ಮಿಕ ಸ್ಥಿತಿಯಲ್ಲಿ ಇರುವಂಥ ಅವಕಾಶ ಏನಾದರೂ ಇದೆ. ಪರಮಧಾಮದಲ್ಲಿ ಇರುವ ಅವಕಾಶ ಇದೆ, ಪರಮಾತ್ಮನ ಜೊತೆ ಇರುವ ಅವಕಾಶ ಇದೆ. ಇರುವಷ್ಟು ದಿನ ಅಲ್ಲಿ ಮುಕ್ತವಾಗಿ ಅದನ್ನು ಅನುಭವಿಸ್ಲಿಕ್ಕೆ ಅವರಿಗೆ ಅವಕಾಶ ಇದೆ. ನಮಗಲ್ಲೂ ಇಲ್ಲ, ಇಲ್ಲೂ ಇಲ್ಲ. ನಾವು ನಿಜವಾಗ ಅತೃಪ್ತ ಆತ್ಮರು, ನಾವು ಅಂತರ ಪಿಸಾಚಿಗಳಾಗೋರು. ಯಾಕೆ ಅಂದರೆ ಆತ್ಮದ ಸುಖ ಅಲ್ಲಿ ಇರಲಿಕ್ಕೂ ಅನುಭವಿಸೋಕ್ಕೂ ಇಲ್ಲ. ಇಲ್ಲಿ ಬಂದಾಗ ಹೇಳ್ಕೊಟ್ರು ನಾವು ಅನುಭವಿಸ್ಲಿಲ್ಲ ಅಂದರೆ, ಪರಮಾತ್ಮನ ಜೊತೆ ಇರೋಕ್ಕೆ ಸಮಯವೂ ಇಲ್ಲ, ಪರಮಾತ್ಮ ಬಂದು ಹೇಳಿದಾಗ ಅವ್ರ ಮಾತು ಕೇಳೂ ಇಲ್ಲ ಅಂದರೆ, ಮುಕ್ತ ಸ್ಥಿತಿಯನ್ನೇ ಅನುಭವ ಮಾಡದ
ಬಂಧನದ ಅತಿ ಬಂಧನದ ಪಶ್ಚಾತ್ತಾಪ ಪಡುವ ಆತ್ಮಗಳು ನಾವೇ ಆಗಿರ್ತೀವಿ. ಹಾಗಾಗಿ ಈಗಲಾದರೂ ಎಚ್ಚೆತ್ತುಕೊಳ್ಳಿ. ಇನ್ನು ಮುಂದೆ ಯಾವುದೂ ಕೂಡ ಮುಖ್ಯ ಆಗಬಾರದು. ನಮಗೆ ಎಲ್ಲ ಸಮಯವನ್ನು ಆತ್ಮಿಕ ಸುಖದ ಅನುಭೂತಿಗಾಗಿ, ಅಲೌಕಿಕ ಅನುಭೂತಿಗಾಗಿ, ಅತೀಂದ್ರಿಯ ಸುಖದ ಅನುಭೂತಿಗಾಗಿಯೇ ಮೀಸಲಿಡದೆ ಹೋದರೆ ಮುಂದೆ ಅಂತರ ಪಿಸಾಚಿ ಅಂದ್ಕೊಳ್ಳಿ, ಪಶ್ಚಾತ್ತಾಪದ ಮಡುವಿನಲ್ಲಿ ಬಿದ್ದವರು ಅಂದ್ಕೊಳ್ಳಿ, ಅತೃಪ್ತ ಆತ್ಮರು ಅಂದ್ಕೊಳ್ಳಿ, ಅದನ್ನು ನಾವೇ ಆಗಿರ್ತೀವಿ. ಜಗತ್ತಿನವರೆಲ್ಲ ನಾವಿನ್ನೂ ಭ್ರಮೆಯಲ್ಲಿದ್ದೀವಿ, ನಾವೆಲ್ಲ ಆಗ್ಬಿಟ್ಟೈತಿ ಜಗತ್ತಿನ ಜನಗಳು ಅತೃಪ್ತರು ಅಂತ. ಇಲ್ಲ, ಅವರು ತೃಪ್ತರಿದ್ದಾರೆ. ಅವ್ರ ಪಾರ್ಟ್ ಅವ್ರು ಮಸ್ತ್ ಮಾಡ್ತಿದ್ದಾರೆ, ನಮ್ಮ ಪಾರ್ಟ್ ನಾವು ಸರಿಯಾಗಿ ಮಾಡ್ತಾ ಇಲ್ಲ ಅನ್ನೋದೇ ನನ್ನ ಕೊರಗು. ಹಾಗಾಗಿ ಅನುಭವಿಸೋಣ. ಆತ್ಮದ ಸುಖದಲ್ಲಿ ಇದ್ದು ನೋಡಿ ಅಚಲರಾಗುವುದು ಬಹಳ ಸುಲಭ. ಈ ತನುವಿನ ಮನದ ಏರುಪೇರುಗಳಿಂದ ಮುಕ್ತರಾಗುವುದು ಬಹಳ ಸುಲಭ ಇದೆ. ಹಾಗಾಗಿ ನಾವೆಲ್ಲರೂ ಕೂಡ ದೇಹಿಯ ಅಭಿಮಾನ ಸ್ಥಿತಿಯ ಒಂದು ಅಭ್ಯಾಸವನ್ನು ಮಾಡಿ ಆತ್ಮಿಕ ಸುಖವನ್ನು ಅನುಭವ ಮಾಡಿ ಅಚಲರಾಗೋಣ ಅಂತ ಹೇಳ್ತಾ ಬಾಪ್ತಾದರವರಿಗೆ ಕೋಟಿ ಕೋಟಿ ಧನ್ಯವಾದಗಳನ್ನು ತಿಳಿಸಿ ನಾವು ಚಿಂತನೆಯನ್ನು ಮುಕ್ತಾಯ ಮಾಡೋಣ. ಅಚ್ಚಾ. ಓಂ ಶಾಂತಿ.